माता की बोलो, भारत माता की, भारतीय जनता पार्टी के, ಬಿಜೆಪಿ ಯುವ ಮೋರ್ಚಾಗೆ, ಮಲ್ಲೇಶ್ವರಂ ಮಂಡಲದ ಬಿಜೆಪಿ ಯುವ ಮೋರ್ಚಾದ ನೂತನ ಪದಾಧಿಕಾರಿಗಳ ಘೋಷಣೆಯ ಸಭೆಗೆ ವೇದಿಕೆ ಮೇಲೆ ಕುಳಿತಿರುವಂತ ನಮ್ಮ ಕೇಂದ್ರ ಮಂತ್ರಿಗಳು, ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದರು ಆದಂತ ಮೇಡಮ್ ಶೋಭಕ್ ಅವರೇ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಯುವ ಮೋರ್ಚಾದ ಅಧ್ಯಕ್ಷ ಮತ್ತು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರು ಆದಂತ ಶ್ರೀ ತೇಜಸ್ವಿ ಸೂರ್ಯ ಅವರೇ, ರಾಜ್ಯದ ಯುವ ಮೋರ್ಚಾದ ಅಧ್ಯಕ್ಷರು, ದೊಡ್ಡಬಳ್ಳಾಪುರ ಕ್ಷೇತ್ರದ ಶಾಸಕರು ಆದಂತ ಶ್ರೀ ಧೀರಜ್ ಮುನ್ರಾಜ್ ಅವರೇ, ನಮ್ಮ ಜನಪ್ರಿಯ ಶಾಸಕರು, ಮಾಜಿ ಉಪಮುಖ್ಯಮಂತ್ರಿಗಳು ಆದಂತ ಶ್ರೀ ಡಾಕ್ಟರ್ ಅಶ್ವಥ್ ನಾರಾಯಣ ಅವರೇ, ಈ ಮಂಡಲದ ಅಧ್ಯಕ್ಷರು ಆದಂತ ಕೇಶವ್ ಐತಾಳ್ ಅವರೇ, ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾದಂಥ ರವಿ ಅವರೇ, ನಮ್ಮ ಜಿಲ್ಲೆಯ ಯುವ ಮೋರ್ಚಾದ ಅಧ್ಯಕ್ಷರು ಆದಂಥ ಶ್ರೀ ಯತಿ ವೆಂಕಟೇಶ್ ಅವರೇ, ನೂತನವಾಗಿ ಅಧ್ಯಕ್ಷರಾಗಿ ಯುವ ಮೋರ್ಚಾದ ಅಧ್ಯಕ್ಷರಾಗಿ ಘೋಷಣೆಯಾಗಿರುವಂಥ ಸೂರಜ್ ನಾಯ್ಡು ಅವರೇ, ಹಾಗೆಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಇವತ್ತೆಲ್ಲ ಒಳ್ಳೊಳ್ಳೆ ಬ್ಯಾಟ್ಸ್ಮನ್, ಫುಟ್ಬಾಲ್ ಅಂದ್ರೆ ಮೆಸ್ಸಿನೇ ಇಲ್ಲಿ ಕೂತವ್ರೆ, ಬಪ್ಪೆ ಇಲ್ಲೇ ಕೂತವ್ರೆ, ಎಲ್ಲ ರೊನಾಲ್ಡೋನು ಇಲ್ಲೇ ಇದ್ದಾರೆ. ಅದಕ್ಕೆ ನಾವು ಇಂಡಿಯನ್ ಟೀಮು ಇನ್ನ ಸೆಲೆಕ್ಟೇ ಆಗಿಲ್ಲ ನಾವು ವರ್ಲ್ಡ್ ಕಪ್ಗೆ. ಆದ್ರೂ ನನ್ನೇ ಫಸ್ಟ್ ಭಾಷಣ ಬಿಟ್ಟುಬಿಟ್ಟಾರೆ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು. ಆದ್ರೂ ಯುವ ಮೋರ್ಚಾದ ಪದಾಧಿಕಾರಿಗಳು, ಯಾಕಂದ್ರೆ ಏನೋ ನಾವು ಮಾಡಬೇಕು, ಛಲ ಸಾಧನೆ ಮಾಡಕ್ಕಾಗೋದು ಯಾರ ಕೈಗಂದ್ರೆ ಈ ದೇಶದ ಯುವಕರ ಕೈಯಲ್ಲಿ ಮಾತ್ರ. ಬದಲಾವಣೆ ತರಬೇಕಂದ್ರೆ ಈ ದೇಶದ ಯುವಕರೇ, ಕ್ರಾಂತಿ ತರಬೇಕಂದ್ರೆ ಈ ದೇಶದ ಯುವಕರ ಕೈಲೇ ಆಗೋದು. ಒಂದ್ಸಲಿ ಬನಾರಸ್ ಯೂನಿವರ್ಸಿಟಿ ಕಟ್ಟಕ್ಕೆ ಒಬ್ಬರು ಮಹಾನ್ ವ್ಯಕ್ತಿ ಹೊರಟಿದ್ರು. ಅವ್ರನ್ನ ಮದನ್ ಮೋಹನ್ ಮಾಳ್ವಿಯ ಅಂತ ಕರೀತಾ ಇದ್ರು. ಇನ್ನೊಂದು ಹೆಸರಿತ್ತು ಅವ್ರಿಗೆ, 3M ಅಂತ. 3M ಏನಪ್ಪಾ ಅಂದ್ರೆ ಮನಿ ಮೇಕಿಂಗ್ ಮಿಷಿನ್ ಅಂತ. ಅವ್ರೆಲ್ಲ ರಾಜರ ಹತ್ರ ಹೋಗಿ ನಾವೊಂದು ಹಿಂದಿನ ಯೂನಿವರ್ಸಿಟಿ ಕಟ್ತಾ ಇದೀವಿ, ಬನಾರಸ್ ಯೂನಿವರ್ಸಿಟಿ. ಆ ಬನಾರಸ್ ಅಲ್ಲಿ ದಯವಿಟ್ಟು ತಮ್ಮ ತನು ಮನ ಕೊಡ್ಬೇಕಂತ ಎಲ್ಲ ರಾಜರ ಹತ್ರ ಹೋಗ್ತಾ ಇದ್ರು. ಎಲ್ಲ ರಾಜರು ಕರೆದಿ ಕೂಡಿಸಿ ಒಂದಷ್ಟು ಅವ್ರ ಕೈಯಲ್ಲಿ ಆದಷ್ಟು ಕಾಣಿಕೆಯನ್ನ ಕೊಟ್ಟು ಕಳಿಸ್ತಾ ಇದ್ರು. ಹಿಂಗೆ ಎಲ್ಲಾರ ಹತ್ರ ಹೋದಂಗೆ ಹೈದರಾಬಾದ್ ನಿಜಾಮ್ ಹತ್ರನೂ ಹೋದ್ರು. ಹೈದರಾಬಾದ್ ನಿಜಾಮ್ ಹತ್ರ ಹೋದಾಗ ಅವ್ರಿಗೆ ಗೊತ್ತಾಯ್ತು ಮದನ್ ಮೋಹನ್ ಮಾಳ್ವಿಯ ಬಂದಿದ್ದಾರೆ ಅಂತ. ಆಚೆ ಕೂಡ್ಸಿದ್ರು. 10 ನಿಮಿಷ ಆಯ್ತು, 20 ನಿಮಿಷ ಆಯ್ತು, 30 ನಿಮಿಷ ಆಯ್ತು, 1 ಅವರ್ ಆಯ್ತು, ಆದ್ರೂ ಒಳಗಡೆ ಕರೀಲ್ಲ. ಆದ್ರೂ ಮದನ್ ಮೋಹನ್ ಮಾಳ್ವಿಯ ಅವರು ಹೆಂಗಿದ್ರು ಹಂಗೆ, ಯಾವ ಸ್ಥಿತಿಯಲ್ಲಿದ್ರು ಹಂಗೆ ಕಾಮಾಗಿ ಕೂತಿದ್ರು. 1 ಅವರ್ ಆದ್ಮೇಲೆ ಒಳಗಡೆ ಕರೆದ್ರು. ಏನ್ ವಿಷಯ ಹೇಳಿ ಅಂತ ಕೇಳಿದ್ರು. ಗೊತ್ತಲ್ಲ ನಿಜಾಮ್ ದರ್ಪ ಹೆಂಗಿತ್ತು, ಯಾಕಂದ್ರೆ ರಿಚೆಸ್ಟ್ ಪರ್ಸನ್ ಅಂದ ಅರ್ಥ ಆ ಕಾಲಕ್ಕೆ ನಿಜಾಮ್ ಅವರು ನಾನೊಂದು ಹಿಂದಿ ಯೂನಿವರ್ಸಿಟಿ ಕಟ್ತಾ ಇದ್ದೀನಿ, ಒಂಚೂರು ಕಾಣಿಕೆ ಬೇಕು, ತನು ಮನ ಧನ 3 ಕೇಳ್ತಾ ಇದ್ದೀನಿ, ದಯವಿಟ್ಟು ಕೊಡಿ ಅಂತ. ಏನ್ ಕೊಟ್ಟು ತಗಂತೀಯ ಅಂತಾರೆ. ನೀನ್ ಏನ್ ಕೊಟ್ಟು ತಗೊಂತೀನಿ ಅಂತಾರೆ. ಹೌದಾ ಅಂತೇಳಿ ತನ್ನ ಎಡಗಾಲಲ್ಲಿ ಹಾಕಿದ್ದಂತ ಚಪ್ಪಲಿನ ಕೊಟ್ಟಿ ತಗೊಂಡೋಗು ಅಂತಾರೆ. ನಗನಗ್ತಾ ತಗೊಂಡು ಹೋಗ್ತಾರೆ. ಇವ್ರಿಗೆ ಆತಂಕ ಆಗ್ಬಿಡ್ತೀಯ, ನೀನ್ ನಗನಗ್ತಾ ನಾನು ಕೊಟ್ರೆ ಚಪ್ಪಲಿನೂ ತಗೊಂಡು ಹೋಯ್ತಾವ್ರಲ್ಲ ಮದನ್ ಮೋಹನ್ ಮಾಳ್ವಿಯ ಅವರು ಅಂತ. ಹಿಂದೆ ಕಳಿಸ್ತಾನೆ ಒಬ್ಬ ಇವನ್ನ ಸೈನಿಕನೇ, ಏನ್ ಹಿಂಗ್ ನಕ್ಕೊಂಡು ನಾನು ತಗೊಂಡಿದ್ದಾರೆ, ಏನ್ ಮಾಡ್ತಾವ್ ನೋಡು ಅಂತ. ಮದನ್ ಮೋಹನ್ ಮಾಳ್ವಿಯ ಅವರು ಸೀದಾ ಬಂದು ಚಾರ್ಮಿನಾರ್ ಮುಂದೆ ನಿಂತ್ಕೊಂಡು ನಿಜಾಮನ್ ಚಪ್ಲಿ ₹1 ಒಂದ್ಸಲಿ ಅಂತಾನೆ, ಅವನ್ ಯಾರ ₹2 ಅಂತಾನೆ, ಅವನ್ ಯಾರ ₹10 ಅಂತಾನೆ. ಆ ಸೈನಿಕ ಓಡ್ ಬರ್ತಾನೆ, ಸರ್ ನಿನ್ ಚಪ್ಲಿ ಹರಾಜಾಗ್ತಾವ್ರೆ ಅಂತ. ಕರ್ಕೊಂಬಾಗು, ಓಡೋಗಿ ಕರ್ಕೊಂಬಾಗು ಅಂತ ಹೋಗಿ ಕರ್ಕೊಂಬಂದಿ ತಪ್ಪಾಯ್ತು ಅಂತ ಕೂಡಿಸಿ ಅವ್ರಿಗೆ ಆ ಕಾಲಕ್ಕೇನೆ ₹25,000 ಕೊಟ್ಟಿ ಕಳಿಸ್ತಂತ ನಿಜಾಮನ್ಗೂ ಪಾಠ ಕಲಿಸಂತ ಮದನ್ ಮೋಹನ್ ಮಾಳ್ವಿಯ ಅವರು ನಮ್ಗೆ ಆದರ್ಶ ಆಗಬೇಕು. ನಾನು ಯಾಕೆ ಯುವ ಮೋರ್ಚಾಗಿ ಈ ಕಥೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವೇನ್ ಅನ್ಕೊಂತೀವಿ ಆ ಗುರಿ ಮುಟ್ಬೇಕು ಅಂದ್ರೆ ನಮ್ಮ ಹಿಂದೆ ಒಂದು ಒಳ್ಳೆ ಗುರು ಇರಬೇಕು. ಆ ಹಿಂದೆ ಗುರು ಇರೋರು ಯಾರಪ್ಪ ಅಂದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ, ಏಕೈಕ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ. ಅದಕ್ಕೆ ಯಾರು ಇದ್ದಾರೆ ಇವತ್ತು ಅಂದ್ರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರಿಗೆ ನಮ್ಮ ಹತ್ರ ಇದ್ದಾರೆ. ನಿನ್ನೆ ನೋಡಿರ್ಬೇಕು ನೀವು, ಮೆಲ್ಬೋರ್ನ್ ನಲ್ಲಿ
ಅಲ್ಲಿರೋಂಥ ಕಾಂಪೇರಿಂಗ್ ಮಾಡೋಂಥ ಇತಿಹಾಸದಲ್ಲಿ ಮೆಲ್ಬೋರ್ನ್ನಲ್ಲಿ, ಇತಿಹಾಸದಲ್ಲಿ ಆಸ್ಟ್ರೇಲಿಯಾದಲ್ಲಿ ಇಷ್ಟು ಜನ 35,000 ಜನ ಭಾರತೀಯರು ಸೇರಿ ಮೋದಿ ಮೋದಿ ಅಂತಂದ್ರೆ ಎಷ್ಟು ಪವರ್ಫುಲ್ ಇರ್ಬೇಕು ನೀವು ಅಂತ ಅಲ್ಲಿರಂತ ಕಾಂಪೇರಿಂಗ್ ಮಾಡೋಂಥ ಲೇಡಿ ಹೇಳ್ತಾರೆ. ಆದ್ರಿಂದ ನಾವೆಲ್ಲರೂ ಇಲ್ಲಿ ಕೂತಿರೋರೆಲ್ಲ ಮದನ್ ಮೋಹನ್ ಮಾಳಿಗೆ ತರ. ಇವತ್ತು ಅವ್ರದ್ದು ಒಂದು ಸಂಚಿನಲ್ಲಿ ಒಂದು 100 ರೂಪಾಯಿದು ಒಂದು ಇದು ಕಾಯಿನ್ ಅನ್ನು ಬಿಟ್ಟಿದ್ದಾರೆ. ಇವತ್ತು ಅವರು ಕಟ್ಟಿರುವಂತ ಏಕೈಕ ಹಿಂದಿ ಯೂನಿವರ್ಸಿಟಿ ಯಾವ್ದಪ್ಪ ಅಂದ್ರೆ ಬನಾರಸ್ ಯೂನಿವರ್ಸಿಟಿ ಇವತ್ತು ಕಾಶಿಯಲ್ಲಿದೆ, ಇವತ್ತು ನಡೀತಾ ಇದೆ. ಆದ್ರಿಂದ ಅಂತ ವ್ಯಕ್ತಿ ಆದರ್ಶ ಇಟ್ಕೊಂಡು ನಾವು ಯುವ ಮೋರ್ಚಾರೆಲ್ಲ ಕೆಲಸ ಮಾಡಬೇಕು ಅಂತ ಹೇಳ್ತಾ ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಬೆಂಗಳೂರು.